ಆನೇಕಲ್ ಪಟ್ಟಣದಲ್ಲಿ ಜಾಗೃತ ಯುವ ಭಾರತ ಸಂಘಟನೆಯ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಸಂಘದ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು. ಆನೇಕಲ್ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುನಿ ಶ್ಯಾಮಪ್ಪ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಗಣ್ಯರು ದೀಪ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಿದರು. ಜಿಎಂಆರ್ ಎಲೈಟ್ ಅಕಾಡೆಮಿಯ ಜಿ ಮುನಿರಾಜು ಮಾತನಾಡಿ, ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತಗಳು ಯುವ ಶಕ್ತಿಯಲ್ಲಿ ಚೈತನ್ಯ ತುಂಬಿ ಸಮಾಜದ ಸತ್ಪ್ರಜೆಗಳಾಗಿ ಕಾರ್ಯನಿರ್ವಹಿಸಲು ಪ್ರೇರಣೆಯಾಗಿವೆ. ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಅವರ ಜೀವನ ಸಾಧನೆ ಮಾರ್ಗದರ್ಶಿಯಾಗಿದೆ. ಯುವಕರು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವ ಅವಶ್ಯಕತೆ ಇದೆ. ವಿವೇಕಾನಂದರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ರೂಪಿಸಿಕೊಂಡು ಉನ್ನತ ಸಾಧನೆ ಮಾಡಬೇಕೆಂದರು. ಸಂಘ ಸಂಸ್ಥೆಗಳು ಸಮಾಜದ ಬದಲಾವಣೆಗೆ ಶ್ರಮಿಸಬೇಕು. ಇದರಿಂದ ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಜಾಗೃತ ಭಾರತ ಸಂಘಟನೆಯು ಪರಿಸರ, ಶಿಕ್ಷಣ, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದೆ ಎಂದರು. ಜಾಗೃತ ಯುವ ಭಾರತ ಸಂಘಟನೆಯ ಗಣೇಶ್ ಮಾತನಾಡಿ, ಸಂಘಟನೆಯು ಸ್ವಚ್ಛತೆ, ಪರಿಸರ ಸ್ನೇಹಿ ಕಾರ್ಯಕ್ರಮಗಳು, ಅಮರ್ ಜವಾನ್ ಸ್ಮಾರಕ ನಿರ್ಮಾಣದ ಮೂಲಕ ಸಾರ್ವಜನಿಕರಲ್ಲಿ ಯೋಧರ ಬಗ್ಗೆ ಗೌರವ ಮೂಡಿಸಲಾಗುತ್ತಿದೆ. ಅರಳಿ ಕಟ್ಟೆಗಳ ಸ್ವಚ್ಛತೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಆನೇಕಲ್ ಪಟ್ಟಣದಲ್ಲಿ 100 ಅಡಿಗಳ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಇದೇ ವೇಳೆ ಚರ್ಚಾ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಇಎಸ್ಬಿ ಕಾಲೇಜಿನ ವಿದ್ಯಾರ್ಥಿ ದೀಪಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ಘಟಕದ ವತಿಯಿಂದ ಕರ್ನಾಟಕ ವಿಕಾಸ ರಂಗದ ಅಧ್ಯಕ್ಷ ವಾಚ ಚನ್ನೇಗೌಡ, ಶಿಕ್ಷಣಾಧಿಕಾರಿ ಜಯಲಕ್ಷ್ಮಿ ಅವರಿಗೆ ಜಿಎಂಆರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಜಿ ಮುನಿರಾಜು, ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್, ಆನೇಕಲ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುನಾವರ್, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವಾ, ಕನ್ನಡ ರಕ್ಷಣಾ ವೇದಿಕೆಯ ಅರೆಹಳ್ಳಿ ಮಂಜು, ಪುರಸಭಾ ಮಾಜಿ ಉಪಾಧ್ಯಕ್ಷ ಡಿ ವೆಂಕಟೇಶ್, ರಾಮಣ್ಣಸ್ವಾಮಿ, ಶ್ಯಾಮಣ್ಣಸ್ವಾಮಿ, ಶಿಕ್ಷಣಾಧಿಕಾರಿ ಜೆಎಂ ಜಯಲಕ್ಷ್ಮಿ, ವಾಚ ಚನ್ನೇಗೌಡ, ಶ್ಯಾಮರಾಮ ಅರಸು, ರಾಜೇಂದ್ರ ಪ್ರಸಾದ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಆಧೂರು ಪ್ರಕಾಶ್, ಕರ್ನಾಟಕ ರಕ್ಷಣಾ ವೇದಿಕೆ ಲೋಕೇಶ್ ಗೌಡ, ನಾಗಲೇಕ, ಚುಟುಕು ಶಂಕರ್, ಜಾಗೃತ ಯುವ ಭಾರತ ಅಧ್ಯಕ್ಷ ರಘು, ನವೀನ್, ಸಾಗರ್, ವೆಂಕಟೇಶ್, ಸುನೀಲ್, ಗಿರೀಶ್, ಮುನಿರಾಜು, ನವೀನ್, ಮೂರ್ತಿ, ಸಂಪತ್, ರವಿ, ಮಂಜುನಾಥ್, ರಮೇಶ್, ಕೋದಂಡರಾಮು, ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಮಣ್ಣು ಚಿನ್ನ, ಮರೆತರೆ ಸಿಗುವುದಿಲ್ಲ ಅನ್ನ, ನುಡಿದರೆ ಈ ಭಾಷೆ ಚೆನ್ನ, ಒಡೆಯದಿರು ಕನ್ನಡ ಭಾಷೆಗೆ ಕನ್ನ, ನೀ ಒಡೆಯದಿರು ಕನ್ನಡ ಭಾಷೆಗೆ ಕನ್ನ. ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರು ಬೆಳೀತಾ ಇದೆ, ಕನ್ನಡ ಕಳೆದೋಗ್ತಾ ಇದೆ. ಕನ್ನಡ ಆಗುವ ಮುಂಚೆ ಕಣ್ಮರೆ, ಕನ್ನಡ ಆಗುವ ಮುಂಚೆ ಕಣ್ಮರೆ. ಓ ಕನ್ನಡಿಗರ ಇನ್ನಾದರೂ ಕಾಣ್ತೇನೆ, ಓ ಕನ್ನಡಿಗರ ಇನ್ನಾದರೂ ಕಾಣ್ತೇನೆ. ಗಮನಿಸಿ ನೋಡು ಭಾರತದ ಭೂಪಟ, ಅದರಲ್ಲಿ ಕರ್ನಾಟಕ ರಾಜ್ಯವೇ ಅಪ್ಪಟ. ಕೆಚ್ಚೆದೆಯ ಕನ್ನಡಿಗನ ಆರ್ಭಟ, ಮೂಲೆ ಮೂಲೆಯಲ್ಲಿ ಆರಬೇಕು ಕನ್ನಡಮ್ಮನ ಬಾವುಟ, ಸಿರಿಗನ್ನಡಮ್ಮನ ಬಾವುಟ. ಭಾರತವೆಂದರೆ ಹೈಲೈಟು, ನಡೆಯದು ಉಗ್ರರೇ ನಿಮ್ಮ ಟಾರ್ಗೆಟು. ನಮ್ಮ ಸೈನಿಕರು ಹೊಡೆದರೆ ಒಂದೊಂದು ಬುಲ್ಲೆಟು, ಉಗ್ರರೇ ಈ ಭೂಮಿಯಿಂದಲೇ ಆಗುತ್ತಿರೋ ಡಿಲೀಟು. ಭಾರತ ಮಾತೆಯ ಸೈನಿಕರಿಗೆ ನಮ್ಮ ನಿಮ್ಮೆಲ್ಲರ ಸೆಲ್ಯೂಟು. ಜಾಗೃತ ಯುವ ಭಾರತ ಸಂಸ್ಥೆಯ ವತಿಯಿಂದ
ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ವಿಶೇಷ ಏನಂದರೆ ನಮ್ಮ ಸಂಸ್ಥೆಯನ್ನು ನಾವು ಸ್ವಾಮಿ ವಿವೇಕಾನಂದ ಜಯಂತಿ ದಿವಸವೇ ಆರಂಭ ಮಾಡಿದ್ರಿಂದ ಪ್ರತಿ ವರ್ಷ ನಾವು ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ನಮ್ಮ ಸಂಘದ ವಾರ್ಷಿಕೋತ್ಸವ ಸಹ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಆಚರಣೆಯಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳಿಗೆ ನಾವು ಮೆಲುಕಾಕೊಳ್ಳೋಂಥ ಒಂದು ಕೆಲಸ ಮಾಡ್ತಾಯಿದ್ದೇವೆ. ಈಗಾಗಲೇ ನಮಗೆಲ್ಲ ಗೊತ್ತು, ಆನೇಕಲ್ ನಗರದಲ್ಲಿ ನಾವು ಅರಳಿಕಟ್ಟೆಗಳಿಂದ ನಾವು ಆರಂಭ ಮಾಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಸ್ವಚ್ಛ ಕಾರ್ಯ ಮಾಡಿಕೊಂಡು, ಜೊತೆಗೆ SSLC PUC ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಒಂದು ಶಿಕ್ಷಣ ಕೊಡಲಿಕ್ಕೆ ನಾವು ಸಹಕಾರ ಮಾಡೋದ್ರ ಮುಖಾಂತರ ಆಗಿ, ಜೊತೆಗೆ ಆನೇಕಲ್ಗೆ ಒಂದು ಶಾಶ್ವತವಾದ ಒಂದು ಕೊಡುಗೆ ನಾವು ಕೊಡಬೇಕು ಅಂತ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ದೇವರಕೊಂಡಪ್ಪ ವೃತ್ತದಲ್ಲಿ ಒಂದು ಅಮರ್ ಜವಾನ್ ಸೈನಿಕರ ಸ್ಮಾರಕವನ್ನು ಮಾಡೋದ್ರ ಮುಖಾಂತರ ನಾವು ಇವತ್ತು ಹಲವು ಸೇವಾ ಸಂಸ್ಥೆಗಳ ರೀತಿಯಲ್ಲಿ ನಾವು ವಿಶೇಷ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮದೆಲ್ಲ ಒಂದು ಸಂಘ ಸಂಸ್ಥೆ ಅಂದರೆ ನಾವೇನು ವಿಶೇಷವಾಗಿ ಪದಾಧಿಕಾರಿಗಳ ಸಂಘ ಅಲ್ಲ. ನಮ್ಮಲ್ಲಿ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಆ ಕಲ್ಪನೆ ನಮ್ಮಲ್ಲಿಲ್ಲ. ನಾವೆಲ್ಲ ಒಂದು ಸ್ನೇಹಿತರ ಒಂದು ಸರ್ಕಲ್ಲು, ನಮ್ಮದೇ ಆದಂಥ ಒಂದು ವಿಶ್ವಾಸ ಇರುವಂಥ ಒಂದು ತಂಡ. ನಾವೆಲ್ಲ ಸೇರಿ ಏನಾದರೂ ಒಂದು ಒಳ್ಳೆಯದು ಸಮಾಜಕ್ಕೆ ಮಾಡಬೇಕು ಅಂತ ಆರಂಭ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಮಗೆಲ್ಲ ಗೊತ್ತು, ನಮ್ಮ ಲೋಗೋ ಇರೋದು ಸ್ವಾಮಿ ವಿವೇಕಾನಂದರ ಲೋಗೋ ಇಟ್ಕೊಂಡಿದ್ದೇವೆ. ಸ್ವಾಮಿ ವಿವೇಕಾನಂದರನ್ನು ನಾವು ಆದರ್ಶವಾಗಿ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಒಂದು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಗಳಿಗೆ ನಮಗೆ ಸ್ಥಳೀಯವಾಗಿರುವಂಥ ಯುವಕರು ಹಾಗೂ ಇಲ್ಲಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳು ಜೊತೆಗೆ ಸೇರಿದಂತೆ ನನ್ನೆಲ್ಲ ಸ್ನೇಹಿತರು, ಆತ್ಮೀಯರು ಎಲ್ಲರೂ ನಮ್ಮ ಜೊತೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದು ನಮಗೆಲ್ಲ ಸಹಕಾರ ಮಾಡಿದ್ರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತೇವೆ. ಹಾಗೆ ಪ್ರತಿ ವರ್ಷ ನಾವು ಸ್ವಾಮಿ ವಿವೇಕಾನಂದ ಜಯಂತಿ ಅಂದು ಒಂದು ಪ್ರಶಸ್ತಿಯನ್ನು ಕೊಡ್ತೇವೆ ಯುವಕರನ್ನ. ವಿಶೇಷವಾಗಿ ಯುವಕರು ಏನಾದರೂ ಒಂದು ವಿಶೇಷ ಸಾಧನೆ ಮಾಡಿರೋಂಥವನ್ನ ಗುರುತಿಸ್ತೀವಿ. ಈ ಬಾರಿ ಒಬ್ಬ ಹುಡುಗ ಆನೇಕಲ್ SB ಶಾಲೆಯಲ್ಲಿ ಫಸ್ಟ್ PUC ಓದ್ತಿದ್ದಾನೆ. ಆ ಹುಡುಗ ಹುಟ್ಟು ಕುರುಡ, ಕಣ್ಣಿಲ್ಲ, ಆದರೆ ಆತನಿಗೆ ಆ ಭಗವಂತನ ಕೃಪೆ ಅಂತ ಕಾಣಿಸುತ್ತೆ, ದಿವ್ಯ ಒಂದು ಬೆಳಕು ಅವನಲ್ಲಿ ಇದೆ. ಆ ನಿಟ್ಟಿನಲ್ಲಿ ಆತ ಚರ್ಚಾ ಸ್ಪರ್ಧೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಬರ್ತಾನೆ. ಒಬ್ಬ ಕಣ್ಣಿಲ್ದಿರೋ ಹುಡುಗ ಅಂದರೆ ಆತ ಇನ್ನೆಷ್ಟು ವಿಚಾರಗಳನ್ನು ಬೇರೆ ಬೇರೆ ಮುಖಾಂತರ, ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರವ್ರು ಹೇಳಿದ್ರ ಮುಖಾಂತರ ತಿಳ್ಕೊಂಡಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಇತ್ತೀಚೆಗೆ ಆತ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಪಡೆದಿದ್ದಾನೆ, ಜಿಲ್ಲಾಧಿಕಾರಿಗಳಿಂದ ಪ್ರಶಸ್ತಿ ಪಡೆದಿದ್ದಾನೆ, DDPಗಳಿಂದ ಪ್ರಶಸ್ತಿ ಪಡೆದಿದ್ದಾನೆ. ಅಂದರೆ ಆತ ಒಂದು ಸಾಧನೆಯನ್ನು ಮೆಟ್ಟಲನ್ನು ಆಡ್ತಿದ್ದಾನೆ. ಅವನಿಗೆ ನಾವು ಸ್ವಾಮಿ ವಿವೇಕಾನಂದ ಪ್ರಶಸ್ತಿಯನ್ನು ವಿಶೇಷವಾಗಿ ನಾವು ಅವ್ರಿಗೆ ಕೊಟ್ರಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನನ್ನ ಒಂದು ಕರೆಗೆ ಹೋಗೊಟ್ಟು ಇವತ್ತು ವಿವಿಧ ಸಂಘಟನೆಗಳು ಸಹ ಆಗಮಿಸಿ ಆ ಹುಡುಗನಿಗೆ ಗೌರವವನ್ನು ಸಲ್ಲಿಸಿದ್ರು. ಉದಾಹರಣೆಗೆ ನಮ್ಮ ಶಿವರಾಮೇಗೌಡರ ಬಣದ ಒಬ್ಬರು ನಮ್ಮ ಲೋಕೇಶ್ ಗೌಡರ ತಂಡ ಸಹ ಬಂದು ಅವ್ರಿಗೆ ಗೌರವ ಸಲ್ಲಿಸಿದ್ರು. ನಮ್ಮ ಪೀಸ್ ಆಟೋ ಸಂಘದವ್ರು ಬಂದು ಗೌರವಿಸಿದ್ರು. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅವರು ಸಹ ಅವ್ರು ಬಂದು ಗೌರವಿಸಿದ್ರು. ನಮ್ಮ ವಿಷ್ಣು ಸೇನಾ ಸಮಿತಿಯವರು ಬಂದು ಗೌರವಿಸಿದ್ರು. ಎಲ್ಲರೂ ಈ ರೀತಿ ಗೌರವಿಸಿದ್ರು. ನಮ್ಮ BJSSನ D ವೆಂಕಟೇಶ್ವರರು ಸಹ ಅವರಿಗೆ ನಗದು ರೂಪದಲ್ಲಿ ಗೌರವಿಸಿದ್ರು. ನಾವು ಸ್ವಲ್ಪ ನಾವು ಸಹ ಒಂದು ನಗದು ಸಹ ಸ್ವಲ್ಪ ನೀಡೋದ್ರ ಮುಖಾಂತರ ಆ ಹುಡುಗನ ಮುಂದಿನ ದಿನಗಳಲ್ಲಿ ದತ್ತು ತಗೊಳ್ಬೇಕು ಅನ್ನೋ ಒಂದು ಕಲ್ಪನೆ ಸಹ ನಾನು ಮನಸ್ಸಿನಲ್ಲಿದೆ. ಅದನ್ನು ನಾವು ಸಾಕಾರಗೊಳಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹಕಾರ ಕೊಡೋದಕ್ಕೆ ಧನ್ಯವಾದಗಳು ಈ ಸಂದರ್ಭ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಜಾಗೃತ ಯುವ ಭಾರತ ಸಂಘಟನೆಯ ವಾರ್ಷಿಕೋತ್ಸವ ಹಾಗೂ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಈ ವರ್ಷ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವ ಹಾಗೂ ನಮ್ಮ ಜಾಗೃತ ಯುವ ಭಾರತ ಸಂಘಕ್ಕೆ 10 ವರ್ಷಗಳ ತುಂಬಿದ ಸಂಭ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಬಂತು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಏನಪ್ಪ ಅಂತಂದರೆ 2 ವಿಶೇಷ ಇದೆ. ಒಂದು, GMR ಪ್ರಶಸ್ತಿಯನ್ನು ಸಾಧಕರಿಗೆ ಕೊಡಬೇಕು ಅನ್ನೋ ಒಂದು ವಿಚಾರ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಸ್ಥಳೀಯ ASP ಕಾಲೇಜಿನ ಅಂಗವಿಕಲ ವಿದ್ಯಾರ್ಥಿ, ಅಂದರೆ ಹುಟ್ಟು ಕುರುಡು ಆದರೂ ಸಹ ಹುಡುಗ ದೀಪಕ್ ಅನ್ನೋ ಹುಡುಗ, ASP ಕಾಲೇಜಿನ ವಿದ್ಯಾರ್ಥಿ ದೀಪಕ್ ಅನ್ನೋ ಹುಡುಗ ರಾಜ್ಯ ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಒಂದು ಸಾಧನೆಯನ್ನು ಮಾಡಿದ್ದಾನೆ. ಸೊ ಆ ಒಂದು ಸಾಧನೆಯನ್ನು ಗುರುತಿಸಿ ಎಲ್ಲ ಸಂಘ ಸಂಸ್ಥೆಗಳು, ಆನೇಕಲ್ನ ಎಲ್ಲ ಸಂಘ ಸಂಸ್ಥೆಗಳು ಅವ್ರಿಗೆ ಒಂದು ಪುರಸ್ಕಾರವನ್ನು ಮಾಡುವ ಮುಖಾಂತರ ಅವ್ರಿಗೆ ಗೌರವವನ್ನು ಸಲ್ಲಿಸಿದರು. ಹಾಗೆ GMR ಪ್ರಶಸ್ತಿಯನ್ನು JM ಜಯಲಕ್ಷ್ಮಿ ಅವರು ನಿವೃತ್ತ ಉಪನ್ಯಾಸಕರು, ಅವರು ಸಹ ಅವ್ರಿಗೆ ನಾವು ಗೌರವ ಕೊಟ್ಟಿದ್ದೇವೆ. ಹಾಗೆ
ವಾಚಾ ಚೆನ್ನೇಗೌಡರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ. ಸೊ ಅವ್ರಿಗೂ ಸಹ ಈ ಒಂದು GMR ಪ್ರಶಸ್ತಿಯನ್ನು ಅವರ ಒಂದು ಸಾಧನೆಯನ್ನು ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ನಾವು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸಹ ಸಂಪೂರ್ಣವಾಗಿ ಒಂದು ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ಗೊಳಿಸಿದರು. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಹಾಗೂ ನಮ್ಮ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ನಮ್ಮ ಜಾಗೃತ ಯುವ ಭಾರತ ಸಂಘದ ವತಿಯಿಂದ ಎಲ್ಲ ನಾಡಿನ ಜನತೆಗೆ ನಾನು ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಸ್ವಾಮಿ ವಿವೇಕಾನಂದ ಜಯಂತಿಯ 163ನೇ ವರ್ಷದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ.